ಧಗಧಗಿಸ್ತಾ ಇದೆ ಹೇಮಾವತಿ ಕೆನಾಲ್ನ ಕಿಚ್ಚು. ಎಲ್ಲಾ ಕಡೆ ಸರ್ಕಾರದ ವಿರುದ್ಧ ಶೋಭಾ ಕರಂದ್ಲಾಜೆ ಕಿಡಿಯನ್ನ ಕಾರ್ತಾ ಇದ್ದಾರೆ. ರಾಜಕೀಯ ಲಾಭಕ್ಕಾಗಿ ಈ ರೀತಿ ಮಾಡ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹಾಕಿದ್ದಾರೆ ಶೋಭಾ ಕರಂದ್ಲಾಜೆ. ನಿಮ್ಮ ವೋಟ್ ಬ್ಯಾಂಕ್ಗಾಗಿ ಹೀಗೆ ಮಾಡ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಹಾಕಿದ್ದಾರೆ. ನಿಮ್ಮ ಕ್ಷೇತ್ರಕ್ಕೆ ನೀರು ಬೇಕು, ಬೇರೆಯವರು ಹೊರಗಬೇಕಾ ಅಂತ ಕೂಡ ಪ್ರಶ್ನೆ ಹಾಕಿದ್ದಾರೆ. ಈಗ ಹೇಮಾವತಿ ಕೆನಾಲ್ನ ಕಿಚ್ಚು ಎಲ್ಲಾ ಕಡೆ ದಗದಗಿಸ್ತಾ ಇದೆ. ಹಾಗಾಗಿ ಸರ್ಕಾರದ ವಿರುದ್ಧವಾಗಿ ಶೋಭಾ ಕರಂದ್ಲಾಜೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮಗೆ ಮಾತ್ರ ನೀರು ಬೇಕು, ಬೇರೆಯವರಿಗೆ ಬೇಡವಾ, ಇದು ರಾಜಕೀಯವನ್ನು ಮಾಡ್ತಿದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಹಾಕಿದ್ದಾರೆ. ನೀವು ಹೇಮಾವತಿ ನೀರಿಗೆ ಕಿತ್ತಾಡುವಂತೆ ಮಾಡ್ತಾ ಇದ್ದೀರಿ. ನಿಮ್ಮ ಜಿಲ್ಲೆಗಳಿಗೆ, ನಿಮ್ಮ ಭಾಗಕ್ಕೆ, ನಿಮ್ಮ ವೋಟ್ ಬ್ಯಾಂಕ್ಗೆ, ನಿಮ್ಮ ಕ್ಷೇತ್ರಗಳಿಗೆ ನೀರು ಬರಬೇಕು, ಅದಕ್ಕಾಗಿ ಅಲ್ಲಿಯವರು ಸಫರ್ ಆಗಬೇಕು. ಇದು ಇವತ್ತು ಕಾಂಗ್ರೆಸ್ಸಿನ ನಾಯಕರ ಮಾನಸಿಕತೆ. ಇದು ಬದಲಾವಣೆ ಆಗಬೇಕಾಗಿದೆ. ನಮ್ಮ ನದಿ ನೀರ ಹಂಚಿಕೆಯಲ್ಲಿ ಎಷ್ಟು ನೀರಿದೆ, ಆ ನೀರನ್ನ ಸದುಪಯೋಗ ಮಾಡಕ್ಕೆ ನೀವು ಕಾರ್ಯಕ್ರಮ ರೂಪಿಸಿ ಅನ್ನುವಂತ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ನೀವು ಹೇಮಾವತಿ ನೀರಿಗೆ ಕಿತ್ತಾಡುವಂತೆ ಮಾಡ್ತಾ ಇದ್ದೀರಿ. ನಿಮ್ಮ ಜಿಲ್ಲೆಗಳಿಗೆ, ನಿಮ್ಮ ಭಾಗಕ್ಕೆ, ನಿಮ್ಮ ವೋಟ್ ಬ್ಯಾಂಕ್ಗೆ, ನಿಮ್ಮ ಕ್ಷೇತ್ರಗಳಿಗೆ ನೀರು ಬರಬೇಕು, ಅದಕ್ಕಾಗಿ ಅಲ್ಲಿಯವರು ಸಫರ್ ಆಗಬೇಕು. ಇದು ಇವತ್ತು ಕಾಂಗ್ರೆಸ್ಸಿನ ನಾಯಕರ ಮಾನಸಿಕತೆ. ಇದು ಬದಲಾವಣೆ ಆಗಬೇಕಾಗಿದೆ. ನಮ್ಮ ನದಿ ನೀರ ಹಂಚಿಕೆಯಲ್ಲಿ ಎಷ್ಟು ಧಗಧಗಿಸ್ತಾ ಇದೆ ಹೇಮಾವತಿ ಕೆನಾಲ್ನ ಕಿಚ್ಚು. ಎಲ್ಲಾ ಕಡೆ ಸರ್ಕಾರದ ವಿರುದ್ಧ ಶೋಭಾ ಕರಂದ್ಲಾಜೆ ಕಿಡಿಯನ್ನ ಕಾರ್ತಾ ಇದ್ದಾರೆ. ರಾಜಕೀಯ ಲಾಭಕ್ಕಾಗಿ ಈ ರೀತಿ ಮಾಡ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹಾಕಿದ್ದಾರೆ ಶೋಭಾ ಕರಂದ್ಲಾಜೆ. ನಿಮ್ಮ ವೋಟ್ ಬ್ಯಾಂಕ್ಗಾಗಿ ಹೀಗೆ ಮಾಡ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಹಾಕಿದ್ದಾರೆ. ನಿಮ್ಮ ಕ್ಷೇತ್ರಕ್ಕೆ ನೀರು ಬೇಕು, ಬೇರೆಯವರು ಹೊರಗಬೇಕಾ ಅಂತ ಕೂಡ ಪ್ರಶ್ನೆ ಹಾಕಿದ್ದಾರೆ. ಈಗ ಹೇಮಾವತಿ ಕೆನಾಲ್ನ ಕಿಚ್ಚು ಎಲ್ಲಾ ಕಡೆ ದಗದಗಿಸ್ತಾ ಇದೆ. ಹಾಗಾಗಿ ಸರ್ಕಾರದ ವಿರುದ್ಧವಾಗಿ ಶೋಭಾ ಕರಂದ್ಲಾಜೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮಗೆ ಮಾತ್ರ ನೀರು ಬೇಕು, ಬೇರೆಯವರಿಗೆ ಬೇಡವಾ, ಇದು ರಾಜಕೀಯವನ್ನು ಮಾಡ್ತಿದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಹಾಕಿದ್ದಾರೆ. ನೀವು ಹೇಮಾವತಿ ನೀರಿಗೆ ಕಿತ್ತಾಡುವಂತೆ ಮಾಡ್ತಾ ಇದ್ದೀರಿ. ನಿಮ್ಮ ಜಿಲ್ಲೆಗಳಿಗೆ, ನಿಮ್ಮ ಭಾಗಕ್ಕೆ, ನಿಮ್ಮ ವೋಟ್ ಬ್ಯಾಂಕ್ಗೆ, ನಿಮ್ಮ ಕ್ಷೇತ್ರಗಳಿಗೆ ನೀರು ಬರಬೇಕು, ಅದಕ್ಕಾಗಿ ಅಲ್ಲಿಯವರು ಸಫರ್ ಆಗಬೇಕು. ಇದು ಇವತ್ತು ಕಾಂಗ್ರೆಸ್ಸಿನ ನಾಯಕರ ಮಾನಸಿಕತೆ. ಇದು ಬದಲಾವಣೆ ಆಗಬೇಕಾಗಿದೆ. ನಮ್ಮ ನದಿ ನೀರ ಹಂಚಿಕೆಯಲ್ಲಿ ಎಷ್ಟು ನೀರಿದೆ, ಆ ನೀರನ್ನ ಸದುಪಯೋಗ ಮಾಡಕ್ಕೆ ನೀವು ಕಾರ್ಯಕ್ರಮ ರೂಪಿಸಿ ಅನ್ನುವಂತ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ನೀವು ಹೇಮಾವತಿ ನೀರಿಗೆ ಕಿತ್ತಾಡುವಂತೆ ಮಾಡ್ತಾ ಇದ್ದೀರಿ. ನಿಮ್ಮ ಜಿಲ್ಲೆಗಳಿಗೆ, ನಿಮ್ಮ ಭಾಗಕ್ಕೆ, ನಿಮ್ಮ ವೋಟ್ ಬ್ಯಾಂಕ್ಗೆ, ನಿಮ್ಮ ಕ್ಷೇತ್ರಗಳಿಗೆ ನೀರು ಬರಬೇಕು, ಅದಕ್ಕಾಗಿ ಅಲ್ಲಿಯವರು ಸಫರ್ ಆಗಬೇಕು. ಇದು ಇವತ್ತು ಕಾಂಗ್ರೆಸ್ಸಿನ ನಾಯಕರ ಮಾನಸಿಕತೆ. ಇದು ಬದಲಾವಣೆ ಆಗಬೇಕಾಗಿದೆ. ನಮ್ಮ ನದಿ ನೀರ ಹಂಚಿಕೆಯಲ್ಲಿ ಎಷ್ಟು ಧಗಧಗಿಸ್ತಾ ಇದೆ ಹೇಮಾವತಿ ಕೆನಾಲ್ನ ಕಿಚ್ಚು. ಎಲ್ಲಾ ಕಡೆ ಸರ್ಕಾರದ ವಿರುದ್ಧ ಶೋಭಾ ಕರಂದ್ಲಾಜೆ ಕಿಡಿಯನ್ನ ಕಾರ್ತಾ ಇದ್ದಾರೆ. ರಾಜಕೀಯ ಲಾಭಕ್ಕಾಗಿ ಈ ರೀತಿ ಮಾಡ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹಾಕಿದ್ದಾರೆ ಶೋಭಾ ಕರಂದ್ಲಾಜೆ. ನಿಮ್ಮ ವೋಟ್ ಬ್ಯಾಂಕ್ಗಾಗಿ ಹೀಗೆ ಮಾಡ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಹಾಕಿದ್ದಾರೆ. ನಿಮ್ಮ ಕ್ಷೇತ್ರಕ್ಕೆ ನೀರು ಬೇಕು, ಬೇರೆಯವರು ಹೊರಗಬೇಕಾ ಅಂತ ಕೂಡ ಪ್ರಶ್ನೆ ಹಾಕಿದ್ದಾರೆ. ಈಗ ಹೇಮಾವತಿ ಕೆನಾಲ್ನ ಕಿಚ್ಚು ಎಲ್ಲಾ ಕಡೆ ದಗದಗಿಸ್ತಾ ಇದೆ. ಹಾಗಾಗಿ ಸರ್ಕಾರದ ವಿರುದ್ಧವಾಗಿ ಶೋಭಾ ಕರಂದ್ಲಾಜೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮಗೆ ಮಾತ್ರ ನೀರು ಬೇಕು, ಬೇರೆಯವರಿಗೆ ಬೇಡವಾ, ಇದು ರಾಜಕೀಯವನ್ನು ಮಾಡ್ತಿದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಹಾಕಿದ್ದಾರೆ. ನೀವು ಹೇಮಾವತಿ ನೀರಿಗೆ ಕಿತ್ತಾಡುವಂತೆ ಮಾಡ್ತಾ ಇದ್ದೀರಿ. ನಿಮ್ಮ ಜಿಲ್ಲೆಗಳಿಗೆ, ನಿಮ್ಮ ಭಾಗಕ್ಕೆ, ನಿಮ್ಮ ವೋಟ್ ಬ್ಯಾಂಕ್ಗೆ, ನಿಮ್ಮ ಕ್ಷೇತ್ರಗಳಿಗೆ ನೀರು ಬರಬೇಕು, ಅದಕ್ಕಾಗಿ ಅಲ್ಲಿಯವರು ಸಫರ್ ಆಗಬೇಕು. ಇದು ಇವತ್ತು ಕಾಂಗ್ರೆಸ್ಸಿನ ನಾಯಕರ ಮಾನಸಿಕತೆ. ಇದು ಬದಲಾವಣೆ ಆಗಬೇಕಾಗಿದೆ. ನಮ್ಮ ನದಿ ನೀರ ಹಂಚಿಕೆಯಲ್ಲಿ ಎಷ್ಟು ನೀರಿದೆ, ಆ ನೀರನ್ನ ಸದುಪಯೋಗ ಮಾಡಕ್ಕೆ ನೀವು ಕಾರ್ಯಕ್ರಮ ರೂಪಿಸಿ ಅನ್ನುವಂತ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ನೀವು ಹೇಮಾವತಿ ನೀರಿಗೆ ಕಿತ್ತಾಡುವಂತೆ ಮಾಡ್ತಾ ಇದ್ದೀರಿ. ನಿಮ್ಮ ಜಿಲ್ಲೆಗಳಿಗೆ, ನಿಮ್ಮ ಭಾಗಕ್ಕೆ, ನಿಮ್ಮ ವೋಟ್ ಬ್ಯಾಂಕ್ಗೆ, ನಿಮ್ಮ ಕ್ಷೇತ್ರಗಳಿಗೆ ನೀರು ಬರಬೇಕು, ಅದಕ್ಕಾಗಿ ಅಲ್ಲಿಯವರು ಸಫರ್ ಆಗಬೇಕು. ಇದು ಇವತ್ತು ಕಾಂಗ್ರೆಸ್ಸಿನ ನಾಯಕರ ಮಾನಸಿಕತೆ. ಇದು ಬದಲಾವಣೆ ಆಗಬೇಕಾಗಿದೆ. ನಮ್ಮ ನದಿ ನೀರ ಹಂಚಿಕೆಯಲ್ಲಿ ಎಷ್ಟು ಧಗಧಗಿಸ್ತಾ ಇದೆ ಹೇಮಾವತಿ ಕೆನಾಲ್ನ ಕಿಚ್ಚು. ಎಲ್ಲಾ ಕಡೆ ಸರ್ಕಾರದ ವಿರುದ್ಧ ಶೋಭಾ ಕರಂದ್ಲಾಜೆ ಕಿಡಿಯನ್ನ ಕಾರ್ತಾ ಇದ್ದಾರೆ. ರಾಜಕೀಯ ಲಾಭಕ್ಕಾಗಿ ಈ ರೀತಿ ಮಾಡ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹಾಕಿದ್ದಾರೆ ಶೋಭಾ ಕರಂದ್ಲಾಜೆ. ನಿಮ್ಮ ವೋಟ್ ಬ್ಯಾಂಕ್ಗಾಗಿ ಹೀಗೆ ಮಾಡ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಹಾಕಿದ್ದಾರೆ. ನಿಮ್ಮ ಕ್ಷೇತ್ರಕ್ಕೆ ನೀರು ಬೇಕು, ಬೇರೆಯವರು ಹೊರಗಬೇಕಾ ಅಂತ ಕೂಡ ಪ್ರಶ್ನೆ ಹಾಕಿದ್ದಾರೆ. ಈಗ ಹೇಮಾವತಿ ಕೆನಾಲ್ನ ಕಿಚ್ಚು ಎಲ್ಲಾ ಕಡೆ ದಗದಗಿಸ್ತಾ ಇದೆ. ಹಾಗಾಗಿ ಸರ್ಕಾರದ ವಿರುದ್ಧವಾಗಿ ಶೋಭಾ ಕರಂದ್ಲಾಜೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮಗೆ ಮಾತ್ರ ನೀರು ಬೇಕು, ಬೇರೆಯವರಿಗೆ ಬೇಡವಾ, ಇದು ರಾಜಕೀಯವನ್ನು ಮಾಡ್ತಿದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಹಾಕಿದ್ದಾರೆ. ನೀವು ಹೇಮಾವತಿ ನೀರಿಗೆ ಕಿತ್ತಾಡುವಂತೆ ಮಾಡ್ತಾ ಇದ್ದೀರಿ. ನಿಮ್ಮ ಜಿಲ್ಲೆಗಳಿಗೆ, ನಿಮ್ಮ ಭಾಗಕ್ಕೆ, ನಿಮ್ಮ ವೋಟ್ ಬ್ಯಾಂಕ್ಗೆ, ನಿಮ್ಮ ಕ್ಷೇತ್ರಗಳಿಗೆ ನೀರು ಬರಬೇಕು, ಅದಕ್ಕಾಗಿ ಅಲ್ಲಿಯವರು ಸಫರ್ ಆಗಬೇಕು.
ಇದು ಇವತ್ತು ಕಾಂಗ್ರೆಸ್ಸಿನ ನಾಯಕರ ಮಾನಸಿಕತೆ. ಇದು ಬದಲಾವಣೆ ಆಗಬೇಕಾಗಿದೆ. ನಮ್ಮ ನದಿ ನೀರ ಹಂಚಿಕೆಯಲ್ಲಿ ಎಷ್ಟು ನೀರಿದೆ ಆ ನೀರನ್ನ ಸದುಪಯೋಗ ಮಾಡಕ್ಕೆ ನೀವು ಕಾರ್ಯಕ್ರಮ ರೂಪಿಸಿ ಅನ್ನುವಂತ ಆಗ್ರಹವನ್ನು ಮಾಡ್ತಾ ಇದ್ದೀರಿ. ನೀವು ಹೇಮಾವತಿ ನೀರಿಗೆ ಕಿತ್ತಾಡುವಂತೆ ಮಾಡ್ತಾ ಇದ್ದೀರಿ. ನಿಮ್ಮ ಜಿಲ್ಲೆಗಳಿಗೆ, ನಿಮ್ಮ ಭಾಗಕ್ಕೆ, ನಿಮ್ಮ ವೋಟ್ ಬ್ಯಾಂಕಿಗೆ, ನಿಮ್ಮ ಕ್ಷೇತ್ರಗಳಿಗೆ ನೀರು ಬರಬೇಕು. ಅದಕ್ಕಾಗಿ ಅಲ್ಲಿಯವರು ಸಫರ್ ಆಗಬೇಕು. ಇದು ಇವತ್ತು ಕಾಂಗ್ರೆಸ್ಸಿನ ನಾಯಕರ ಮಾನಸಿಕತೆ. ಇದು ಬದಲಾವಣೆ ಆಗಬೇಕಾಗಿದೆ. ನಮ್ಮ ನದಿ ನೀರ ಹಂಚಿಕೆಯಲ್ಲಿ ಎಷ್ಟು ಧಗಧಗಿಸ್ತಾ ಇದೆ ಹೇಮಾವತಿ ಕೆನಾಲ್ನ ಕಿಚ್ಚು. ಎಲ್ಲಾ ಕಡೆ ಸರ್ಕಾರದ ವಿರುದ್ಧ ಶೋಭಾ ಕರಂದ್ಲಾಜೆ ಕಿಡಿಯನ್ನ ಕಾರ್ತಾ ಇದ್ದಾರೆ. ರಾಜಕೀಯ ಲಾಭಕ್ಕಾಗಿ ಈ ರೀತಿ ಮಾಡ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹಾಕಿದ್ದಾರೆ ಶೋಭಾ ಕರಂದ್ಲಾಜೆ. ನಿಮ್ಮ ವೋಟ್ ಬ್ಯಾಂಕ್ಗಾಗಿ ಹೀಗೆ ಮಾಡ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಹಾಕಿದ್ದಾರೆ. ನಿಮ್ಮ ಕ್ಷೇತ್ರಕ್ಕೆ ನೀರು ಬೇಕು, ಬೇರೆಯವರು ಹೊರಗಬೇಕಾ ಅಂತ ಕೂಡ ಪ್ರಶ್ನೆ ಹಾಕಿದ್ದಾರೆ. ಈಗ ಹೇಮಾವತಿ ಕೆನಾಲ್ನ ಕಿಚ್ಚು ಎಲ್ಲಾ ಕಡೆ ದಗದಗಿಸ್ತಾ ಇದೆ. ಹಾಗಾಗಿ ಸರ್ಕಾರದ ವಿರುದ್ಧವಾಗಿ ಶೋಭಾ ಕರಂದ್ಲಾಜೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮಗೆ ಮಾತ್ರ ನೀರು ಬೇಕು, ಬೇರೆಯವರಿಗೆ ಬೇಡವಾ, ಇದು ರಾಜಕೀಯವನ್ನು ಮಾಡ್ತಿದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಹಾಕಿದ್ದಾರೆ. ನೀವು ಹೇಮಾವತಿ ನೀರಿಗೆ ಕಿತ್ತಾಡುವಂತೆ ಮಾಡ್ತಾ ಇದ್ದೀರಿ. ನಿಮ್ಮ ಜಿಲ್ಲೆಗಳಿಗೆ, ನಿಮ್ಮ ಭಾಗಕ್ಕೆ, ನಿಮ್ಮ ವೋಟ್ ಬ್ಯಾಂಕಿಗೆ, ನಿಮ್ಮ ಕ್ಷೇತ್ರಗಳಿಗೆ ನೀರು ಬರಬೇಕು. ಅದಕ್ಕಾಗಿ ಅಲ್ಲಿಯವರು ಸಫರ್ ಆಗಬೇಕು. ಇದು ಇವತ್ತು ಕಾಂಗ್ರೆಸ್ಸಿನ ನಾಯಕರ ಮಾನಸಿಕತೆ. ಇದು ಬದಲಾವಣೆ ಆಗಬೇಕಾಗಿದೆ. ನಮ್ಮ ನದಿ ನೀರ ಹಂಚಿಕೆಯಲ್ಲಿ ಎಷ್ಟು ನೀರಿದೆ ಆ ನೀರನ್ನ ಸದುಪಯೋಗ ಮಾಡಕ್ಕೆ ನೀವು ಕಾರ್ಯಕ್ರಮ ರೂಪಿಸಿ ಅನ್ನುವಂತ ಆಗ್ರಹವನ್ನು ಮಾಡ್ತಾ ಇದ್ದೀರಿ. ನೀವು ಹೇಮಾವತಿ ನೀರಿಗೆ ಕಿತ್ತಾಡುವಂತೆ ಮಾಡ್ತಾ ಇದ್ದೀರಿ. ನಿಮ್ಮ ಜಿಲ್ಲೆಗಳಿಗೆ, ನಿಮ್ಮ ಭಾಗಕ್ಕೆ, ನಿಮ್ಮ ವೋಟ್ ಬ್ಯಾಂಕಿಗೆ, ನಿಮ್ಮ ಕ್ಷೇತ್ರಗಳಿಗೆ ನೀರು ಬರಬೇಕು. ಅದಕ್ಕಾಗಿ ಅಲ್ಲಿಯವರು ಸಫರ್ ಆಗಬೇಕು. ಇದು ಇವತ್ತು ಕಾಂಗ್ರೆಸ್ಸಿನ ನಾಯಕರ ಮಾನಸಿಕತೆ. ಇದು ಬದಲಾವಣೆ ಆಗಬೇಕಾಗಿದೆ. ನಮ್ಮ ನದಿ ನೀರ ಹಂಚಿಕೆಯಲ್ಲಿ ಎಷ್ಟು ಧಗಧಗಿಸ್ತಾ ಇದೆ ಹೇಮಾವತಿ ಕೆನಾಲ್ನ ಕಿಚ್ಚು. ಎಲ್ಲಾ ಕಡೆ ಸರ್ಕಾರದ ವಿರುದ್ಧ ಶೋಭಾ ಕರಂದ್ಲಾಜೆ ಕಿಡಿಯನ್ನ ಕಾರ್ತಾ ಇದ್ದಾರೆ. ರಾಜಕೀಯ ಲಾಭಕ್ಕಾಗಿ ಈ ರೀತಿ ಮಾಡ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹಾಕಿದ್ದಾರೆ ಶೋಭಾ ಕರಂದ್ಲಾಜೆ. ನಿಮ್ಮ ವೋಟ್ ಬ್ಯಾಂಕ್ಗಾಗಿ ಹೀಗೆ ಮಾಡ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಹಾಕಿದ್ದಾರೆ. ನಿಮ್ಮ ಕ್ಷೇತ್ರಕ್ಕೆ ನೀರು ಬೇಕು, ಬೇರೆಯವರು ಹೊರಗಬೇಕಾ ಅಂತ ಕೂಡ ಪ್ರಶ್ನೆ ಹಾಕಿದ್ದಾರೆ. ಈಗ ಹೇಮಾವತಿ ಕೆನಾಲ್ನ ಕಿಚ್ಚು ಎಲ್ಲಾ ಕಡೆ ದಗದಗಿಸ್ತಾ ಇದೆ. ಹಾಗಾಗಿ ಸರ್ಕಾರದ ವಿರುದ್ಧವಾಗಿ ಶೋಭಾ ಕರಂದ್ಲಾಜೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮಗೆ ಮಾತ್ರ ನೀರು ಬೇಕು, ಬೇರೆಯವರಿಗೆ ಬೇಡವಾ, ಇದು ರಾಜಕೀಯವನ್ನು ಮಾಡ್ತಿದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಹಾಕಿದ್ದಾರೆ. ನೀವು ಹೇಮಾವತಿ ನೀರಿಗೆ ಕಿತ್ತಾಡುವಂತೆ ಮಾಡ್ತಾ ಇದ್ದೀರಿ. ನಿಮ್ಮ ಜಿಲ್ಲೆಗಳಿಗೆ, ನಿಮ್ಮ ಭಾಗಕ್ಕೆ, ನಿಮ್ಮ ವೋಟ್ ಬ್ಯಾಂಕಿಗೆ, ನಿಮ್ಮ ಕ್ಷೇತ್ರಗಳಿಗೆ ನೀರು ಬರಬೇಕು. ಅದಕ್ಕಾಗಿ ಅಲ್ಲಿಯವರು ಸಫರ್ ಆಗಬೇಕು. ಇದು ಇವತ್ತು ಕಾಂಗ್ರೆಸ್ಸಿನ ನಾಯಕರ ಮಾನಸಿಕತೆ. ಇದು ಬದಲಾವಣೆ ಆಗಬೇಕಾಗಿದೆ. ನಮ್ಮ ನದಿ ನೀರ ಹಂಚಿಕೆಯಲ್ಲಿ ಎಷ್ಟು ನೀರಿದೆ ಆ ನೀರನ್ನ ಸದುಪಯೋಗ ಮಾಡಕ್ಕೆ ನೀವು ಕಾರ್ಯಕ್ರಮ ರೂಪಿಸಿ ಅನ್ನುವಂತ ಆಗ್ರಹವನ್ನು ಮಾಡ್ತಾ ಇದ್ದೀರಿ. ನೀವು ಹೇಮಾವತಿ ನೀರಿಗೆ ಕಿತ್ತಾಡುವಂತೆ ಮಾಡ್ತಾ ಇದ್ದೀರಿ. ನಿಮ್ಮ ಜಿಲ್ಲೆಗಳಿಗೆ, ನಿಮ್ಮ ಭಾಗಕ್ಕೆ, ನಿಮ್ಮ ವೋಟ್ ಬ್ಯಾಂಕಿಗೆ, ನಿಮ್ಮ ಕ್ಷೇತ್ರಗಳಿಗೆ ನೀರು ಬರಬೇಕು. ಅದಕ್ಕಾಗಿ ಅಲ್ಲಿಯವರು ಸಫರ್ ಆಗಬೇಕು. ಇದು ಇವತ್ತು ಕಾಂಗ್ರೆಸ್ಸಿನ ನಾಯಕರ ಮಾನಸಿಕತೆ. ಇದು ಬದಲಾವಣೆ ಆಗಬೇಕಾಗಿದೆ. ನಮ್ಮ ನದಿ ನೀರ ಹಂಚಿಕೆಯಲ್ಲಿ ಎಷ್ಟು